ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಮನ್ವಂತರವೇ ಮುಂತಾದ ಕಾಲ ವಿಭಾಗದ ವರ್ಣನೆ ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೈತ್ರೇಯರು ಹೇಳುತ್ತಾರೆ, ಚರಮ ಸದ್ವಿಶೇಷಾಣಾಮನೇಕೋ ಸಂಯುತ ಸದಾ ಪರಮಾಣಸ್ಸ ವಿಜ್ಞೇಯೋ ನೃಣಾಮೈಕ್ಯ ಭ್ರಮೋಯತಃ. ವಿದುರ, ಈಗ ನಿನಗೆ ಕಾಲದ ವಿಶೇಷ ಸ್ವರೂಪಗಳನ್ನು ವರ್ಣಿಸುವೆನು, ಕೇಳು. ಅವುಗಳಲ್ಲಿ ಮೊದಲನೆಯದು ಪರಮಾಣುವು. ಈ ಪರಮಾಣು ಎಂಬುದು ಪೃಥಿವಿಯೇ ಮುಂತಾದ ಕಾರ್ಯವರ್ಗದ ಸೂಕ್ಷ್ಮತಮವಾದ ಅಂಶ, ಇನ್ನು ಮುಂದೆ ವಿಭಾಗ ಮಾಡಲಾಗದಿರುವ ಅಂಶ, ಬದಲಾವಣೆಯನ್ನು ಹೊಂದದೇ ಇರುವ ಮತ್ತು ಇತರ ಪರಮಾಣುಗಳೊಡನೆ ಸಂಯೋಗವನ್ನು ಹೊಂದಲಾಗದಿರುವ ಅಂಶ. ಇಂತಹ ಅನೇಕ ಪರಮಾಣುಗಳು ಪರಸ್ಪರ ಕೂಡಿರುವಾಗಲೇ ಮನುಷ್ಯರಿಗೆ ಭ್ರಮೆಯಿಂದ ಪರಮಾಣು ಸಮುದಾಯ ರೂಪವಾದ ಒಂದು ಅವಯವ ಉಂಟು ಎಂದು ತೋರಿಬರುತ್ತದೆ. ಸತ ಏವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಯತ್ ಕೈವಲ್ಯಂ ಪರಮಮಹಾನ್ ಅವಿಶೇಷೋ ನಿರಂತರಃ. ಅನಂತರ ತಿಳಿಯಬೇಕಾದ್ದು ಪರಮ ಮಹತ್ತು. ಈ ಪರಮಾಣುವು ಯಾವುದರ ಸೂಕ್ಷ್ಮತಮವಾದ ಅಂಶವಾಗಿದೆಯೋ ಅಂತಹ ಪೃಥಿವ್ಯಾದಿ ಕಾರ್ಯಗಳ ಏಕತೆಯೇ, ಸಮುದಾಯವೇ, ಸಮಗ್ರ ರೂಪವೇ ಪರಮ ಮಹತ್ತು ಎನಿಸುವುದು. ಆ ಸಮಯದಲ್ಲಿ ಅದರಲ್ಲಿ ಪ್ರಳಯವೇ ಮುಂತಾದ ಅವಸ್ಥಾ ಭೇದಗಳ ಸ್ಫೂರ್ತಿ ಇರುವುದಿಲ್ಲ. ಹೊಸ ಕಾಲ, ಹಳೆಯ ಕಾಲ ಇತ್ಯಾದಿ ಕಾಲ ಭೇದಗಳು ತಿಳಿದು ಬರುವುದಿಲ್ಲ. ಪಟ ಘಟ ಮುಂತಾದ ರೀತಿಯಲ್ಲಿ ವಸ್ತು ಭೇದಗಳ ಕಲ್ಪನೆಯು ತೋರಿಬರುವುದಿಲ್ಲ. ಏವಂ ಕಾಲೋಪ್ಯನುಮಿತ ಸೌಕ್ಷ್ಮೇ ಸ್ಥೌಲ್ಯೇ ಚ ಸತ್ತಮ ಸಂಸ್ಥಾನುಭುಕ್ತ್ಯ ಭಗವಾನ್ ಅವ್ಯಕ್ತೋ ವ್ಯಕ್ತಭುಗ್ವಿಭುಃ. ಓ ಸಾಧುಶ್ರೇಷ್ಠನೇ, ಹೀಗೆ ವಸ್ತುವಿನ ಸೂಕ್ಷ್ಮತಮ ಮತ್ತು ಮಹತ್ತಮ ಸ್ವರೂಪವನ್ನು ತಿಳಿಸಿದನಲ್ಲವೇ? ಹೀಗೆಯೇ ಅವ್ಯಕ್ತ ಸ್ವರೂಪನಾದ ಭಗವಂತನಾದ ಕಾಲಪುರುಷನಲ್ಲೂ ಸೂಕ್ಷ್ಮತ್ವ ಮತ್ತು ಸ್ಥೂಲತ್ವಗಳನ್ನು ಊಹಿಸಿಕೊಳ್ಳಬೇಕು. ಆ ಅವ್ಯಕ್ತ ಸ್ವರೂಪನಾದ ಕಾಲಪುರುಷನು ಪರಮಾಣುವೇ ಮುಂತಾದ ಎಲ್ಲ ಅವಸ್ಥೆಗಳಲ್ಲೂ ವ್ಯಾಪಕನಾಗಿದ್ದು ವ್ಯಕ್ತ ಪದಾರ್ಥಗಳನ್ನೆಲ್ಲ ಭೋಗಿಸುತ್ತಿದ್ದಾನೆ. ಸೃಷ್ಟಿಯೇ ಮುಂತಾದ ಕಾರ್ಯಗಳನ್ನು ನಡೆಸಲು ಸಮರ್ಥನಾಗಿದ್ದಾನೆ ಎಂದು ತಿಳಿಯಬೇಕು. ಸಕಾಲ ಪರಮಾಣುರ್ವೈರ್ಯೋ ಭುಂಕ್ತೆ ಪರಮಾಣುತಾಂ ಸತೋ ವಿಶೇಷ ಭುಗ್ಯಸ್ತು ಸಕಾಲ ಪರಮೋ ಮಹಾ. ಪ್ರಪಂಚದಲ್ಲಿ ಪರಮಾಣುವಿನಂತಹ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ವ್ಯಾಪಕವಾಗಿರುವ ಕಾಲವನ್ನು ಸೂಕ್ಷ್ಮತಮ ಕಾಲವೆಂದು ಅರಿಯಬೇಕು. ಸೃಷ್ಟಿಯಿಂದ ಆರಂಭಿಸಿ ಪ್ರಳಯದವರೆಗೆ ಅದರ ಎಲ್ಲ ಅವಸ್ಥೆಗಳನ್ನೂ ಅನುಭವಿಸುವ ಕಾಲವೇ ಪರಮ ಮಹತ್ಕಾಲವು. ಅನುರ್ಧ್ವೌ ಪರಮಾಣು ಸ್ಯಾತ್ ಸ್ತ್ರಸರೇಣುಸ್ತ್ರಯಸ್ಮೃತಃ ಜಾಲಾರ್ಕ ರಶ್ಮ್ಯವಗತಃ ಖಮೇವಾನು ಪತನ್ನಗಾತ್. 2 ಪರಮಾಣುಗಳು ಸೇರಿ ಒಂದು ಅಣುವಾಗುತ್ತದೆ ಮತ್ತು 3 ಅಣುಗಳು ಸೇರಿ ಒಂದು ತ್ರಸರೇಣು ಆಗುವುದು. ಇದು ಕಿಟಕಿಯ ಮೂಲಕ ಬರುವ ಸೂರ್ಯಕಿರಣಗಳಲ್ಲಿ ಆಕಾಶದಲ್ಲಿ ಹಾರಿ ಹೋಗುತ್ತಾ ಭೂಮಿ ಇಳಿಯುತ್ತಿರುವಂತೆಯೇ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದು. ಇಂತಹ 3 ತ್ರಸರೇಣುಗಳನ್ನು ವ್ಯಾಪಿಸುವ ಕಾಲವು ತ್ರುಟಿ ಎಂದು ಕರೆಯಲ್ಪಡುತ್ತದೆ. ತ್ರುಟಿಯ 100ರಷ್ಟು ಕಾಲವು ವೇಧ ಎನಿಸುತ್ತದೆ. 3 ವೇಧಗಳ ಕಾಲವೇ ಲವ, 3 ಲವಗಳ ಕಾಲವು ನಿಮೇಷ ಮತ್ತು 3 ನಿಮೇಷಗಳಿಗೆ 1 ಕ್ಷಣ. 5 ಕ್ಷಣಗಳ ಕಾಲಕ್ಕೆ ಕಾಷ್ಠ ಎಂದು ಹೆಸರು. 15 ಕಾಷ್ಠಗಳ ಕಾಲವನ್ನು 1 ಲಘು ಎನ್ನುತ್ತಾರೆ. 15 ಲಘುಗಳಿಗೆ 1 ನಾಡಿಕ ಮತ್ತು 2 ನಾಡಿಕೆಗಳ ಕಾಲವನ್ನು 1 ಮುಹೂರ್ತ ಎನ್ನುತ್ತಾರೆ. ದಿವಸವು ಕುಗ್ಗುವುದಕ್ಕೆ ಮತ್ತು ಹಿಗ್ಗುವುದಕ್ಕೆ ತಕ್ಕಂತೆ 6 ಅಥವಾ 7 ನಾಡಿಕೆಗಳ ಕಾಲವು 1 ಪ್ರಹರ ಎನ್ನಿಸುತ್ತದೆ. ಇದರಲ್ಲಿ ಹಗಲು ಮತ್ತು ರಾತ್ರಿಗಳ ಸಂಧಿಕಾಲಗಳಲ್ಲಿ ಬರುವ 2 ಮುಹೂರ್ತಗಳು ಲೆಕ್ಕಕ್ಕೆ ಬರುವುದಿಲ್ಲ. ಮನುಷ್ಯರ ಹಗಲು ಅಥವಾ ರಾತ್ರಿಯ 4ನೇ 1 ಭಾಗವಾಗಿರುವ ಇದನ್ನು ಯಾಮ ಎಂದು ಕರೆಯುತ್ತಾರೆ. 20 ಗುಣಗಂಜಿ ತೂಕವುಳ್ಳ ಚಿನ್ನದಿಂದ 4 ಅಂಗುಲ ಪ್ರಮಾಣದ ಸೂಜಿಯನ್ನು ಮಾಡಿ ಅದರಲ್ಲಿ 6 ಫಲಗಳ ತೂಕವುಳ್ಳ ತಾಮ್ರದ ಪಾತ್ರೆಯ ಕೆಳಗಡೆಯಲ್ಲಿ ರಂಧ್ರವನ್ನು ಕೊರೆದು ಅದನ್ನು 1 ಸೇರು ನೀರುಳ್ಳ ಮತ್ತೊಂದು ಪಾತ್ರೆಯಲ್ಲಿ ಇಡಬೇಕು. ಆಗ ಕೆಳಗಿನ ರಂಧ್ರದಿಂದ ನೀರು ಮೇಲಕ್ಕೆ ಉಕ್ಕಿ ಆ ಪಾತ್ರೆಯು ಎಷ್ಟು ಹೊತ್ತಿನಲ್ಲಿ ಮುಳುಗಿ ಹೋಗುವುದೋ ಅಷ್ಟು ಕಾಲಕ್ಕೆ ನಾಡಿಕ ಎಂದು ಹೆಸರು.
ಈ ಮೇಲೆ ಹೇಳಿದ 4 ಯಾಮಗಳು ಹಗಲೆಂದು 4 ಯಾಮಗಳು ರಾತ್ರಿಯೆಂದು ಮನುಷ್ಯಮಾನದ ಪ್ರಕಾರ ತಿಳಿಯಬೇಕು. ಇಂತಹ 15 ಹಗಲು ರಾತ್ರಿಗಳು ಸೇರಿದರೆ ಒಂದು ಪಕ್ಷವು. ಈ ಪಕ್ಷಗಳಲ್ಲಿ ಶುಕ್ಲ ಮತ್ತು ಕೃಷ್ಣ ಎಂದು 2 ವಿಭಾಗಗಳು. ಈ 2 ಪಕ್ಷಗಳು ಸೇರಿದರೆ ಮನುಷ್ಯರಿಗೆ 1 ಮಾಸ ಮತ್ತು ಪಿತೃದೇವತೆಗಳಿಗೆ 1 ದಿವಸ, ಅಂದರೆ ಹಗಲು ഇരുಳು ಆಗುತ್ತದೆಂದು ತಿಳಿಯಬೇಕು. ಈ 2 ಮಾಸಗಳು 1 ಋತು ಎನ್ನಿಸುತ್ತದೆ. 6 ಋತುಗಳಿಗೆ 1 ಆಯನ ಎಂದು ಹೆಸರು. ಆಯನಗಳಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬ 2 ಭೇದಗಳುಂಟು. ಈ 2 ಆಯನಗಳು ಸೇರಿದರೆ ದೇವತೆಗಳಿಗೆ 1 ದಿವಸ, ಅಂದರೆ 1 ವರ್ಷ ಮನುಷ್ಯಮಾನದಲ್ಲಿ, ದೇವತೆಗಳಿಗೆ 1 ದಿವಸ ಅಂದರೆ ಹಗಲಿರುಳು, ಮತ್ತು ಮನುಷ್ಯಮಾನದಲ್ಲಿ ಅದು 1 ವರ್ಷ ಅಥವಾ 12 ಮಾಸಗಳು ಆಗುತ್ತವೆ. ಇಂತಹ 100 ವರ್ಷಗಳೇ ಮನುಷ್ಯನ ಪರಮಾಯಸ್ಸು ಎಂದು ಹೇಳಲ್ಪಟ್ಟಿದೆ. ಗ್ರಹಗಳು, ನಕ್ಷತ್ರಗಳು ಮತ್ತು ತಾರಾಮಂಡಲ ಇವುಗಳಿಗೆ ಅಧಿಷ್ಠಾತೃವಾದ ಕಾಲ ಸ್ವರೂಪಿಯಾದ ಸೂರ್ಯ ಭಗವಂತನು ಪರಮಾಣುವಿನಿಂದ ಹಿಡಿದು ಸಂವತ್ಸರ ಪರ್ಯಂತವಾದ ಕಾಲದಲ್ಲಿ ಜಗತ್ತನ್ನು ನಿರಂತರವಾಗಿ ಪ್ರದಕ್ಷಿಣೆ ಮಾಡುತ್ತಾ ಕ್ರಮವಾಗಿ ಪ್ರಾಣಿಗಳ ಆಯಸ್ಸನ್ನು ಕಳೆಯುತ್ತಿರುವನು. ಸಂವತ್ಸರವನ್ನು ಪ್ರಮಾಣ ಭೇದಕ್ಕೆ ಅನುಗುಣವಾಗಿ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ ಮತ್ತು ವತ್ಸರಗಳೆಂದು 5 ಬಗೆಯಾಗಿ ವಿದ್ವಾಂಸರು ವಿಂಗಡಿಸುವರು. ಈ ಕಾಲಸ್ವರೂಪಿಯಾದ ಸೂರ್ಯ ಭಗವಂತನನ್ನು ಆರಾಧನೆ ಮಾಡಿರಿ. ಈತನೇ ನೆಲದಲ್ಲಿ ಬಿತ್ತಿದ ಬೀಜಗಳು ಮೊಳಕೆಯಾಗುವುದೇ ಮುಂತಾದ ಹಲವು ರೂಪಗಳಲ್ಲಿ ತನ್ನ ಶಕ್ತಿಯನ್ನು ಪ್ರಕಟಪಡಿಸುವ ಶಕ್ತಿ ನಿಧಿಯು. ತೇಜಸ್ವರೂಪವಾದ ಮಹಾಭೂತವು ಫಲಾಪೇಕ್ಷೆಯಿಂದ ಯಜ್ಞವೇ ಮುಂತಾದ ಕರ್ಮಗಳನ್ನು ಆಚರಿಸುವ ಜನರಿಗೆ ಸ್ವರ್ಗವೇ ಮುಂತಾದ ಮಂಗಲ ಸ್ವರೂಪವಾದ ಫಲಗಳನ್ನು ನೀಡುವ ಸ್ವಾಮಿಯು. ಪ್ರಾಣಿಗಳ ಮೋಹವನ್ನು ಕಳೆಯುವುದಕ್ಕೆ ಆಕಾಶದಲ್ಲಿ ತೇಜೋರೂಪದಿಂದ ಸಂಚರಿಸುತ್ತಿರುವ ಪ್ರಭುವು. ಇಂತಹ ಪಂಚವತ್ಸರ ಸ್ವರೂಪನಾದ ಸೂರ್ಯನಾರಾಯಣನಿಗೆ ಉಪಹಾರಗಳನ್ನು ಸಮರ್ಪಿಸಿರಿ. ಯಸೃಜ್ಯ ಶಕ್ತಿ ಮುರೋಧುಶ್ಚ ಸಯಂತ್ವ ಶಕ್ತ್ಯ ಪುಂಸೋ ಭ್ರಮಾಯ ದಿವಿಧಾವತಿ ಭೂತಭೇದ ಕಾಲಾಖ್ಯಯ ಗುಣಮಯಂ ಕ್ರತುರ್ಭಿರ್ವಿತನ್ವಂ ತಸ್ಮೈ ಬಲಿಂ ಹರತ ವತ್ಸರ ಪಂಚಕಾಯ. ಮೈತ್ರೇಯರು ಸೃಷ್ಟಿಯನ್ನು ಕುರಿತು ಹೀಗೆ ವರ್ಣನೆ ಮಾಡುತ್ತಿರುವಾಗ ವಿದುರನು ಮಧ್ಯದಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿದನು. ಮುನಿವರಿಯರೇ, ತಾವು ದೇವತೆಗಳ, ಪಿತೃದೇವತೆಗಳ ಮತ್ತು ಮನುಷ್ಯರ ಪರಮಾಯಸ್ಸು ಎಷ್ಟೆಂಬುದನ್ನು ವರ್ಣಿಸಿದಿರಿ. ಇನ್ನು 3 ಲೋಕಗಳ ಹೊರಗಿದ್ದು ಕಲ್ಪ ಕಾಲಕ್ಕಿಂತಲೂ ಹೆಚ್ಚು ಕಾಲದವರೆಗೆ ಇರುವ ಜ್ಞಾನಿಶ್ರೇಷ್ಠರಾದ ಸನಕಾದಿ ಮಹಾಮುನಿಗಳ ಆಯಸ್ಸು ಎಷ್ಟೆಂಬುದನ್ನು ತಿಳಿಸೋಣವಾಗಲಿ. ಏಕೆಂದರೆ ಪೂಜ್ಯರಾದ ತಮಗೆ ಕಾಲದ ಗತಿಯು ಚೆನ್ನಾಗಿ ತಿಳಿದಿದೆ. ಧೀರರಾದ ಜ್ಞಾನಿಗಳು ತಮ್ಮ ಯೋಗಸಿದ್ಧವಾದ ದೃಷ್ಟಿಯಿಂದ ಇಡೀ ವಿಶ್ವವನ್ನೇ ನೋಡಬಲ್ಲರಷ್ಟೇ. ವಿಶ್ವಂ ವಿಚಕ್ಷತೆ ಧೀರ ಯೋಗರಾಧ್ಯೇನ ಚಕ್ಷುಷ. ಅದಕ್ಕೆ ಮೈತ್ರೇಯ ಮಹರ್ಷಿಗಳು ಹೀಗೆಂದರು: ವಿದುರ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ ಈ 4 ಯುಗಗಳು ತಮ್ಮ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶಗಳೊಡನೆ ಕೂಡಿ ದೇವತೆಗಳ, ಅಂದರೆ ದಿವ್ಯಮಾನದ ದೇವತೆಗಳ ಮಾನದ 12,000 ವರ್ಷಗಳವರೆಗೆ ಇರುತ್ತವೆ ಎಂದು ಹೇಳುತ್ತಾರಪ್ಪ. ಈ ಕೃತಯುಗವೇ ಮುಂತಾದ 4 ಯುಗಗಳಲ್ಲಿ ಕ್ರಮವಾಗಿ 4, 3, 2 ಮತ್ತು 1,000 ದಿವ್ಯ ವರ್ಷಗಳಿರುತ್ತವೆ. ಮತ್ತು ಪ್ರತಿಯೊಂದರಲ್ಲೂ ಎಷ್ಟೆಷ್ಟು 1000 ವರ್ಷಗಳಿರುತ್ತವೆಯೋ ಅವಕ್ಕೆ 2ರಷ್ಟು 100 ವರ್ಷಗಳು ಅವುಗಳ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶಗಳಲ್ಲಿ ಇರುತ್ತವೆ. ಅಂದರೆ ಕೃತಯುಗಕ್ಕೆ 4,000 ವರ್ಷಗಳಾದರೆ ಸಂಧ್ಯಾಕಾಲಕ್ಕೆ ಅದರ 102ರಷ್ಟು, ಅಂದರೆ 800. ಒಟ್ಟಿನಲ್ಲಿ ಕೃತಯುಗಕ್ಕೆ 4,800 ದಿವ್ಯ ವರ್ಷಗಳು, ಅಂದರೆ ದೇವಮಾನದ ದೇವತೆಗಳ ವರ್ಷಗಳು. ತ್ರೇತಾಯುಗಕ್ಕೆ 3,600 ದಿವ್ಯ ವರ್ಷಗಳು. ದ್ವಾಪರ ಯುಗಕ್ಕೆ 2,400 ದಿವ್ಯ ವರ್ಷಗಳು. ಮತ್ತು ಕಲಿಯುಗಕ್ಕೆ ದೇವತೆಗಳ ಮಾನದಲ್ಲಿ, ದೇವತೆಗಳ ಕಾಲಮಾನದಲ್ಲಿ 1,200 ದಿವ್ಯ ವರ್ಷಗಳು ಕಲಿಯುಗಕ್ಕೆ ಕಾಲಪ್ರಮಾಣವೆಂದು ತಿಳಿಯಬೇಕು. ಪ್ರತಿ ಯುಗವು ಸಂಧ್ಯಾಂಶ ಮತ್ತು ಮಧ್ಯಭಾಗ ಎಂದು 3 ಬಗೆಯಾಗಿದೆ. ಇವುಗಳಲ್ಲಿ ಸಂಧ್ಯಾಕಾಲದಲ್ಲಿ ಜಗತ್ತಿನ ಸೃಷ್ಟಿಯು, ಸಂಧ್ಯಾಂಶ ಸಮಯದಲ್ಲಿ ಜಗತ್ತಿನ ಲಯವೂ, ಮಧ್ಯಭಾಗದ ಕಾಲದಲ್ಲಿ ಜಗತ್ತಿನ ಧರ್ಮದ ಪ್ರಚಾರವೂ ಆಗುತ್ತವೆ ಎಂದು ಹೇಳುತ್ತಾರೆ. ಈ ಗುರುತುಗಳಿಂದ ಕೂಡಿದ ಕಾಲವನ್ನು ಯುಗವೆಂದು ಕರೆಯುತ್ತಾರೆ. ಪ್ರತಿಯೊಂದು ಯುಗಕ್ಕೂ ನಿರ್ಣಯ ಮಾಡಲ್ಪಟ್ಟಿರುವ ಶತಮಾನಗಳಲ್ಲಿ ಅರ್ಧ ಭಾಗವು ಯುಗಕ್ಕೆ ಆದಿಯ ಸಂಧ್ಯಾಂಶ, ಉಳಿದ ಅರ್ಧ ಭಾಗವು
ಯುಗದ ಕಡೆಯ ಸಂಧ್ಯಾಂಶ ಮತ್ತು ಇವುಗಳ ಮಧ್ಯಭಾಗದಲ್ಲಿರುವ ಭಾಗವು ಯುಗ ಮಧ್ಯವೆಂದು ತಿಳಿಯಬೇಕು. ಧರ್ಮಶ್ಚತುಷ್ಟಾಶ್ಮ ಧರ್ಮಶ್ಚತುಷ್ಟಾನ್ ಮನುಜ ಕೃತೆ ಸಮನುವರ್ತತೆ ಸ ಏವಾನ್ಯೇಶ್ವಧರ್ಮೇಣ ವ್ಯೇತಿ ಪಾದೇನ ವರ್ಧತ. ಕೃತ ಅಂದರೆ ಸತ್ಯಯುಗದ ಮನುಷ್ಯರಲ್ಲಿ ಧರ್ಮವು ತನ್ನ 4 ಪಾದಗಳಿಂದಲೂ ಕೂಡಿರುತ್ತದೆ. ಇಂತಹ ಯುಗಗಳಲ್ಲಿ ಕ್ರಮವಾಗಿ ಅಧರ್ಮವು ವೃದ್ಧಿ ಹೊಂದುವುದರಿಂದ ಧರ್ಮದ ಒಂದೊಂದು ಚರಣವು ಕ್ಷೀಣವಾಗುತ್ತದೆ. ತ್ರಿಲೋಕ್ಯ ಯುಗ ಸಹಸ್ರಂ ಬಹಿರ ಬ್ರಹ್ಮಣೋ ದಿನಂ ತಾವತ್ಯೇವ ನಿಶಾತಾತ ಎನ್ನಿಮೀಲತಿ ವಿಶ್ವಸೃಕ್. ಅಯ್ಯ ವಿದುರ, ಈ ತ್ರಯೋಕ್ಯದ ಹೊರಗೆ ಮಹರ್ಲೋಕದಿಂದ ಬ್ರಹ್ಮಲೋಕದವರೆಗೂ ಇರುವ ಎಲ್ಲ ಲೋಕಗಳಲ್ಲೂ ದೇವಮಾನದ 1,000 ವರ್ಷಗಳು ದಿವಸದ ಹಗಲು ಭಾಗವೆಂದು ಮತ್ತು 1,000 ವರ್ಷಗಳು ಆ ದಿವಸದ ರಾತ್ರಿ ಭಾಗವೆಂದು ತಿಳಿಯಬೇಕು. ಆ ರಾತ್ರಿ ಭಾಗದಲ್ಲಿ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಶಯನಿಸುತ್ತಾರೆ. ನಿಶಾವಸಾನ ಆರಬ್ಧೋ ಲೋಕಕಲ್ಪೋನುವರ್ತತೆ ಯಾವದ್ದಿನಂ ಭಗವತೋ ಮನೋನ್ಭಂಜ ಚತುರ್ದಶಃ. ಇಂತಹ ರಾತ್ರಿಯು ಕಳೆದೊಡನೆಯೇ ಈ ಲೋಕದ ಕಲ್ಪವು ಪ್ರಾರಂಭವಾಗುತ್ತದೆ. ಅಂದರೆ ಬ್ರಹ್ಮದೇವರು ಮತ್ತೆ ಸೃಷ್ಟಿಯನ್ನು ಪ್ರಾರಂಭಿಸುವರು. ಬ್ರಹ್ಮದೇವರ ದಿನ ಇರುವವರೆಗೂ ಇದೇ ಕ್ರಮವು ನಡೆಯುತ್ತಿರುತ್ತದೆ. ಈ ಒಂದು ಕಲ್ಪದಲ್ಲಿ 14 ಮನುಗಳು ಆಗಿ ಹೋಗುತ್ತಾರೆ. ಸ್ವಂ ಸ್ವಂ ಕಾಲಂ ಮನುರ್ಭುಂಕ್ತೆ ಸಾಧಿಕಾಂ ಹೇಕಸಪ್ತತಿಂ ಮನ್ವಂತರೇಷು ಮನವಸ್ತದ್ವಂಶ ಋಷಯಸ್ಸುರಾಃ ಭವಂತಿ ಚೈವ ಯುಗಪತ್ ಸುರೇಶಾಶ್ಚಾನುಯೇ ಚತಾನ್. ಪ್ರತಿಯೊಬ್ಬ ಮನುವು ದೇವಮಾನದ ಸುಮಾರು 71 ಯುಗಗಳವರೆಗೆ ತನ್ನ ಅಧಿಕಾರವನ್ನು ನಡೆಸುತ್ತಾನೆ. ಆ ಪ್ರತಿಯೊಂದು ಮನ್ವಂತರದಲ್ಲಿಯೂ ಬೇರೆ ಬೇರೆ ಮನುವಂಶಗಳ ರಾಜರು, ಸಪ್ತರ್ಷಿಗಳು, ದೇವತಾ ಗಣಗಳು, ಇಂದ್ರರು ಮತ್ತು ಅವರ ಅನುಯಾಯಿಗಳಾದ ಗಂಧರ್ವಾದಿಗಳು ಒಟ್ಟಿಗೆ ಇದ್ದು ತಮ್ಮ ಅಧಿಕಾರಗಳನ್ನು ಅನುಭವಿಸುತ್ತಾರೆ. ಏಷ ದೈನಂದಿನ ಸರ್ಗೋ ಬ್ರಾಹ್ಮಸ್ತ್ರೈಲೋಕ್ಯವರ್ತನಃ ತಿರ್ಯಂ ನೃಪತಿ ದೇವಾನಾಂ ಸಂಭವೋ ಯತ್ರ ಕರ್ಮಭಿಃ. ಇದು ಬ್ರಹ್ಮದೇವರ ದಿನಂಪ್ರತಿಯ ಸೃಷ್ಟಿಯ ವಿಚಾರವು. ಇದರಲ್ಲಿಯೇ 3 ಲೋಕಗಳ ರಚನೆಯೂ ಆಗುವುದು. ಪಶು ಪಕ್ಷಿಗಳು, ಮನುಷ್ಯರು, ಪಿತೃಗಳು ಮತ್ತು ದೇವತೆಗಳು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಜನಿಸುವುದು ಇದರಲ್ಲಿಯೇ. ಮನ್ವಂತರೇಷು ಭಗವಾನ್ ಭ್ರತ್ಸತ್ವಂ ಸ್ವಮೂರ್ತಿಭಿಃ ಮನ್ವಾದಿಭಿರಿದಂ ಪೌರುಷಃ. ಭಗವಂತನು ಈ ಮನ್ವಂತರಗಳಲ್ಲಿ ಸತ್ವಗುಣವನ್ನು ಆಶ್ರಯಿಸಿ ಮನುವೆ ಮುಂತಾದ ತನ್ನ ಮೂರ್ತಿಗಳ ಮೂಲಕ ಪೌರುಷವನ್ನು ಪ್ರಕಟಿಸುತ್ತಾ ಈ ವಿಶ್ವದ ಪರಿಪಾಲನೆಯನ್ನು ಮಾಡುತ್ತಾನೆ. ತಮೋ ಮಾತ್ರ ಮುಪಾದಾಯ ಪ್ರತಿಸಮೃದ್ಧ ವಿಕ್ರಮಃ ಕಾಲೇನಾನುಗತಾಶೇಷ ಆಸ್ತೆ ತೂಷ್ಣೀಂ ದಿನಾತ್ಯಯೇ. ಕಾಲಕ್ರಮದಲ್ಲಿ ತಮ್ಮ ಹಗಲು ಮುಗಿದೊಡನೆಯೇ ಬ್ರಹ್ಮದೇವರು ತಮೋಗುಣದ ಸಂಪರ್ಕವನ್ನು ಸ್ವೀಕರಿಸಿ ಸುಮ್ಮನಾಗುತ್ತಾರೆ. ಸೃಷ್ಟಿ ರಚನೆ ಎಂಬ ತಮ್ಮ ಪೌರುಷವನ್ನು ಮುಚ್ಚಿಕೊಂಡು ನಿಶ್ಚೇಷ್ಟರಾಗುತ್ತಾರೆ. ತಮೇವಾನ್ವಪಿಧೀಯಂತೆ ದಯಸ್ತ್ರಯಃ ನಿಶಾಯಾಮನುವೃತ್ತಾಯಾಂ ನಿರ್ಮುಕ್ತ ಶಶಿಭಾಸ್ಕರಂ. ಆಗ ಇಡೀ ವಿಶ್ವವು ಅವರಲ್ಲೇ ಲಯ ಹೊಂದಿ ಬಿಡುವುದು. ಸೂರ್ಯ ಮತ್ತು ಚಂದ್ರರೇ ಇಲ್ಲದ ಪ್ರಳಯ ರಾತ್ರಿಯು ಬರುವುದು. ಭೂಹು ಭುವಃ ಸುವಃ ಎಂಬ 3 ಲೋಕಗಳು ಆ ಬ್ರಹ್ಮದೇವರ ಶರೀರದಲ್ಲಿಯೇ ಅಡಗಿಕೊಳ್ಳುವವು. ತ್ರಿಲೋಕ್ಯಾಂ ದಕ್ಷ್ಯಮಾನಾಯಾಂ ಶಕ್ತ್ಯ ಸಂಕರ್ಷಣಾಗ್ನಿನ ಯಾಂತ್ಯೂಷ್ಮಣ ಮಹಾರ್ಲೋಕ ಜನಂ ಭೃಗ್ವಾದಯೋರ್ದಿತಾಃ. ಆಗ 3 ಲೋಕಗಳು ಆದಿಶೇಷ ದೇವರ ಬಾಯಿಂದ ಹೊರಬರುವ ಅಗ್ನಿ ಭಗವಂತನ ಶಕ್ತಿಯಿಂದ ಸುಡತೊಡಗುವುದು. ಅದರ ವೇಗವನ್ನು ತಾಳಲಾರದೆ ಭೃಗುವೆ ಮುಂತಾದ ಮಹರ್ಲೋಕದಲ್ಲಿರುವ ಮುನೀಶ್ವರರು ಅಲ್ಲಿಂದ ಜನೋಲೋಕಕ್ಕೆ ಹೋಗಿಬಿಡುವರು. ತಾವತ್ ತ್ರಿಭುವನಂ ಸದ್ಯ ಕಲ್ಪಾನೈಧಿತ ಸಿಂಧವಃ ಪ್ಲಾವಂತ್ಯುತ್ಕಟಾಟೋಪ ಚಂಡವಾತೇರಿತೋ ಉತ್ಕಟಾಟೋಪ ಚಂಡವಾತೇರಿತೋರ್ಮಯಃ. ಅಷ್ಟರಲ್ಲಿಯೇ 7 ಸಮುದ್ರಗಳು ಪ್ರಳಯ ಕಾಲದ ಪ್ರಚಂಡ ಮಾರುತದಿಂದ ಉಕ್ಕೇರಿ ಮಹಾತರಂಗಗಳಿಂದ ತ್ರೈಲೋಕ್ಯವನ್ನು ಮುಳುಗಿಸಿಬಿಡುವವು.
ತಸ್ಮಿನ್ ಸಲಿಲಃ ಅಂತಸ್ತಸ್ಮಿನ್ನನ್ ಸಲಿಲ ಆಸ್ತೇನಸ್ತಾಸನೋ ಹರಿಹಿ ಯೋಗ ನಿದ್ರಾ ನಿಮೀಲಾಕ್ಷ ಸ್ತೂಯಮಾನೋ ಜನಾಲಯೈಹಿ. ಆಗ ಆ ಪ್ರಳಯ ಜಲದಲ್ಲಿ ಶ್ರೀ ಭಗವಂತನು ಶೇಷಶಾಹಿಯಾಗಿ ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪವಡಿಸುವನು. ಆ ಸಮಯದಲ್ಲಿಯೇ ಜನೋಲೋಕದಲ್ಲಿರುವ ಮುನಿಗಣಗಳು ಆತನನ್ನು ಸ್ತುತಿಸುತ್ತಿರುವರು. ಏವಂ ವಿಧೈರಹೋರಾತ್ರೈ ಕಾಲಗತ್ಯೋಪಲಕ್ಷಿತೈ ಅಪಾಕ್ಷಿತಮಿವಾಸ್ಯಾಪಿ ಪರಮಾಯುರ್ವಯಶತಂ. ಹೀಗೆ ಕಾಲಗತಿಗೆ ಒಳಪಟ್ಟಿರುವ ಇಂತಹ ಹಗಲು ರಾತ್ರಿಗಳಿಂದಲೇ ಬ್ರಹ್ಮದೇವರ ಪೂರ್ಣ ಆಯಸ್ಸಾಗಿರುವ 100 ವರ್ಷಗಳು ಕಳೆದು ಹೋಗುವವು. ಯುದರ್ಧಮಾಯುಷಸ್ತಸ್ಯ ಪರಾರ್ಧಮಭಿಧೀಯತೆ ಪೂರ್ವ ಪರಾರ್ಧೋಪಕ್ರಾಂತೋ ಹ್ಯಪರೋಧ್ಯ ಪ್ರವರ್ತತೆ ಪೂರ್ವಸ್ಯಾದೋ ಪರಾರ್ಧಸ್ಯ ಬ್ರಾಹ್ಮೋ ನಾಮ ಮಹಾನಭೂತ್ ಕಲ್ಪೋ ಯತ್ರ ಭವದ್ಬ್ರಹ್ಮ ಶಬ್ದ ಬ್ರಹ್ಮೇತಿ ಯಂ ವಿದುಹು. ಬ್ರಹ್ಮದೇವರ ಆಯಸ್ಸಿನ ಅರ್ಧ ಭಾಗದ ಕಾಲಕ್ಕೆ, ಅಂದರೆ ಅವರ 50 ವರ್ಷಗಳ ಕಾಲಕ್ಕೆ ಒಂದು ಪರಾರ್ಧವೆಂದು ಹೆಸರು. ಆದುದರಿಂದ ಈಗ ಬ್ರಹ್ಮದೇವರ ಮೊದಲನೆಯ ಪರಾರ್ಧವು ಕಳೆದು ಹೋಗಿ 2ನೆಯ ಪರಾರ್ಧವು ನಡೆಯುತ್ತಿದೆ. ಮೊದಲನೆಯ ಪರಾರ್ಧದ ಪ್ರಾರಂಭದಲ್ಲಿ ಬ್ರಾಹ್ಮವೆಂಬ ಮಹಾಕಲ್ಪವಿತ್ತು. ಬ್ರಹ್ಮದೇವರ ಉತ್ಪತ್ತಿ ಆದದ್ದು ಅದರಲ್ಲೇ. ಜ್ಞಾನಿಗಳು ಅದನ್ನು ಶಬ್ದ ಬ್ರಹ್ಮವೆಂದು ಕರೆಯುತ್ತಾರೆ. ತಸ್ಮೈ ವಚಾಂತೆ ಕಲ್ಪೋ ಭೂದ್ಯಂ ಪಾದ್ಮಭಿಚಕ್ಷತೆ ಯದ್ಧರೇರ್ನಾಭಿರಸ ಅಸೀಲ್ಲೋಕ ಸರೋರುಹಂ. ಆ ಪರಾರ್ಧದ ಕಡೆಯ ಭಾಗದ ಕಲ್ಪವನ್ನು ಪಾದ್ಮ ಕಲ್ಪವೆನ್ನುತ್ತಾರೆ. ಶ್ರೀ ಭಗವಂತನ ನಾಭಿಸರೋವರದಿಂದ ಸರ್ವಲೋಕಮಯವಾದ ಪದ್ಮವು ಪ್ರಕಟವಾದ ಕಲ್ಪವದು. ಅಯಂತು ವ್ಯತ್ಕಥಿತ ಕಲ್ಪೋ ದ್ವಿತೀಯಸ್ಯಾಪಿ ಭಾರತ ವಾರಾಹ ಇತಿ ವಿಖ್ಯಾತೋ ಎತ್ರಾಸೀತ್ ಸೂಕರೋ ಹರಿಹಿ. ಓ ಭರತರ್ಷಭನೇ, ಈಗ ನಡೆಯುತ್ತಿರುವ ಕಲ್ಪವು 2ನೆಯ ಪರಾರ್ಧದ ಪ್ರಾರಂಭಕ್ಕೆ ಸೇರಿದ್ದು. ಶ್ರೀ ಭಗವಂತನು ಇದರಲ್ಲಿ ವರಾಹದ, ಅಂದರೆ ಕಾಡು ಹಂದಿಯ ರೂಪವನ್ನು ಧರಿಸಿದ್ದರಿಂದ ಇದನ್ನು ವಾರಾಹ ಕಲ್ಪವೆಂದು ಕರೆಯುತ್ತಾರೆ. ಕಾಲೋಯಂ ದ್ವಿಪರಾರ್ಧಾಖ್ಯೋ ನಿಮೇಶ ಉಪಚರ್ಯತೆ ಅವ್ಯಾಕೃತಸ್ಯಾನಂತಸ್ಯ ಅನಾದಿರ್ಜಗದಾತ್ಮನಃ. ಕಾಲೋಯಂ ಪರಮಾಣು ವಿದ್ಧಿರ್ ಪರಾರ್ಧಾಂತ ಈಶ್ವರಃ ನೈಮೇಷಿತಂ ಪ್ರಭುರ್ಭೂಮ್ನ ಈಶ್ವರೋ ಧಾಮ ಮಾನಿನಾಂ. ಈ 2 ಪರಾರ್ಧಗಳ ಕಾಲವು ಅವ್ಯಕ್ತನೋ ಅನಂತನೋ ಅನಾದಿಯೋ ವಿಶ್ವಾತ್ಮನೋ ಆಗಿರುವ ಶ್ರೀಹರಿಗೆ 1 ನಿಮೇಷ ಕಾಲ ಮಾತ್ರವೇ ಆಗುವುದು. ಪರಮಾಣುವಿನಿಂದ 2 ಪರಾರ್ಧ ಕಾಲ ಪರ್ಯಂತವಾದ ಈ ಮಹಾಕಾಲವು ಸರ್ವ ಸಮರ್ಥವಾಗಿದ್ದರೂ ಸರ್ವಾತ್ಮನಾಗಿರುವ ಶ್ರೀಹರಿಯ ಮೇಲೆ ಯಾವ ಅಧಿಕಾರವನ್ನು ನಡೆಸಲಾರದು. ದೇಹಾದಿಗಳಲ್ಲಿ ಅಭಿಮಾನವನ್ನಿಟ್ಟಿರುವ ಜೀವಿಗಳ ಮೇಲೆ ಮಾತ್ರವೇ ಇದರ ಶಾಸನವು ನಡೆಯುವುದು. ವಿಕಾರೈ ಸಹಿತೋ ಯುಕ್ತೈರ್ವಿಶೇಷಾದಿಭಿರಾವೃತಃ ಅಂಡಕೋಶೋ ಬಹಿರಯಂ 50 ಕೋಟಿ ವಿಸ್ತೃತಃ ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಟ ಪರಮಾಣುವತ್ ಲಕ್ಷ್ಯತೆಯಂತರ್ಗತಾಶ್ಚಾನ್ಯೇ ಕೋಟಿಶೋ ಹೆಂಡರಾಶಯಃ ತದಾಹುರಕ್ಷರಂ ಬ್ರಹ್ಮ ಸರ್ವಕಾರಣ ಕಾರಣಂ ವಿಷ್ಣೋರ್ಧಾಮ ಪರಂ ಸಾಕ್ಷಾತ್ ಪುರುಷಸ್ಯ ಮಹಾತ್ಮನಃ. ಪ್ರಕೃತಿ, ಮಹತ್ತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳು, ಈ 8 ಪ್ರಕೃತಿಗಳಿಂದ ಒಡಗೂಡಿದ 10 ಇಂದ್ರಿಯಗಳು, ಮನಸ್ಸು ಮತ್ತು ಪಂಚಭೂತಗಳು ಎಂಬ ಈ 16 ವಿಕಾರಗಳು ಸೇರಿ ನಿರ್ಮಿತವಾಗಿರುವ ಈ ಬ್ರಹ್ಮಾಂಡ ಕೋಶವು ಒಳಗಡೆಯಿಂದ 50 ಕೋಟಿ ಯೋಜನೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದರ ಹೊರಗೆ 4 ಕಡೆಗಳಲ್ಲಿಯೂ 7 ಆವರಣಗಳುಂಟು. ಈ ಆವರಣಗಳು ಇದಕ್ಕಿಂತಲೂ ತುಂಬಾ ದೊಡ್ಡವು. ಅವುಗಳಲ್ಲಿ ಮುಂದಿನದು ಹಿಂದಿನದಕ್ಕಿಂತಲೂ 10ರಷ್ಟು ವಿಸ್ತಾರವಾಗಿದೆ. ಅಂದರೆ ಇಷ್ಟು ಮಹಾವಿಸ್ತಾರವಾಗಿರುವ ಇವೆಲ್ಲವೂ ಯಾವುದರಲ್ಲಿ ಪರಮಾಣುಗಳಂತೆ ಕಾಣುತ್ತಿವೆಯೋ ಮತ್ತು ಇಂತಹ ಕೋಟಿ ಕೋಟಿ ಬ್ರಹ್ಮಾಂಡ ರಾಶಿಗಳು ಯಾವುದರಲ್ಲಿ ಅಡಕವಾಗಿವೆಯೋ ಅಂತಹ ಪ್ರಧಾನವೇ, ಅಂದರೆ ಪ್ರಕೃತಿಯೇ ಮುಂತಾದ ಸಮಸ್ತ ಕಾರಣಗಳಿಗೂ ಕಾರಣವಾಗಿರುವುದೇ ಅಕ್ಷರ ಬ್ರಹ್ಮ ಎನಿಸುವುದು. ಮತ್ತು ಅದೇ ಪುರಾಣ ಪುರುಷನಾದ ಸಾಕ್ಷಾತ್ ಪರಮಾತ್ಮನಾದ ಶ್ರೀ ಮಹಾವಿಷ್ಣುವಿನ ಧಾಮವು.
ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 11ನೆಯ ಅಧ್ಯಾಯವೋ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.